ನಮ್ಮ ನಮ್ಮಪ್ಪ 82 ವರ್ಷ ಪೇಪರ್ ಹಾಕ್ತಾನೆ. 6 ಗಂಟೆ ಮಲಗಿದ್ದು ಸೋಂಬೇರಿ ಮಕ್ಕಳು ಅಂತ ನಮ್ಮಪ್ಪ. ನಮ್ಮಮ್ಮ 9 ಗಂಟೆ ಮೇಲೆ ಬಂದು ನಮ್ಮಪ್ಪ ಬರೆ ಹಾಕ್ತಿದ್ದ. ನಮ್ಮಪ್ಪ ಮೆಣಸಿಗೆ ಊಟ ನಡೆಸಿರಿ ನಂಗೆ. ಅದಕ್ಕೆ ನಿಮ್ಗೆ ಇದಿರೋದು ನಾವು. ನೀವು ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ ದಯವಿಟ್ಟು. ಇದೊಂದೇ ನಿಮ್ಗೆ ರಿಕ್ವೆಸ್ಟ್ ಮಾಡೋದು. ನಿಮ್ಮ ತಾಯಿ ತಂದೆ ನೀವು ಏನಾರ ಓದಿಸಿ, ಎಲ್ಲಿಗಾರ ಕಲಿಸಿ, ಇಂಗ್ಲೀಷ್ ಮೀಡಿಯಂ ಕಲಿಸಿ ಪರವಾಗಿಲ್ಲ, ಜೊತೆಗೆ ಒಳ್ಳೆ ಸಂಸ್ಕಾರ ಕಲಿಸಿ. ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಕೆಲಸ ಹೋಗ್ತಿದ್ದೀರಾ, ಹಬ್ಬನು ಬಂದು ನಿಮ್ಮ ತಂದೆ ತಾಯಿ ನೋಡ್ಕೊಳ್ರಿ. ಅಂಬ್ಲೆ ಹಾಕ್ರಿ ಅವ್ರಿಗೆ. ಸಾಕಷ್ಟು ಜನ ಇದ್ದಾರೆ. ಮತ್ತೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಊರಲ್ಲಿ ಯಾರಾದ್ರೂ ನಿಮ್ಮ ತಂದೆ ತಾಯಿ ಸಾಕ್ತಿಲ್ಲ, ರೋಡಿ ಬಿಟ್ಟಾರೆ ಅಂತ ನಮ್ಗೆ ಹೇಳ್ಬೇಕು. ಯಾರ ಮಕ್ಕಳು ಒಂದೇ ಮನೆ 2 ಮಕ್ಕಳು ಅಂಧಾಶ್ರಮಕ್ಕೆ ವೃದ್ಧಾಶ್ರಮ ಕಾಲ ಶಕ್ತಿ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಸುದ್ದಿ ಸಿಗ್ಬೇಕು. ವಿನಾಕಾರಣ ಮುಂಚೆ ಹಂಗೆ ಸಹಾಯ ಮಾಡ್ತೀವಿ. ಈಗ ಪಬ್ಲಿಕ್ ಮಾಡೋ ನಿಮ್ಗೆ ಗೊತ್ತಿರುತ್ತೆ, ಯಾರೊಬ್ಬ ದುಡಿಸ್ಕೊಂಡೋಗಿ 2 ಸಲ ಎಣ್ಣೆ ಹೊಡೆದ, ಅಮ್ಮ ಹುಷಾರಿಲ್ಲ ಅಂತ ಬಂದ, ಅವಸರಿಸ್ಕೊಂಡೋಗಿ ಐಪಲ್ ಆಡ್ತಿದ್ಲು ಅಂತ. ಹಂಗಾಗಿ ಇವಾಗ ಮಾಡಿದ್ರೆ, ಹೆಲ್ಪ್ ಮಾಡಿದ್ರೆ ನಾವು ಕಣ್ಣಿಂದ ನೋಡ್ ಮಾಡ್ತೀವಿ. ಯಾರ ಬಡವರಿಗೆ ಮಾಡಿ. ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಬರ್ತ್ಡೇ ಕೇಕ್ ಕಟ್ ಮಾಡಿ ರಾತ್ರಿ 12 ಗಂಟೆಗೆ ಯಾವ್ದೋ ಸಂಸ್ಕೃತಿ ಜೀಪ್ ಊರೋ ಬದಲು ಯಾವ್ದೋ ದೇವಸ್ಥಾನಕ್ಕೆ 4 ಗಂಟೆ ಅನ್ನ ಹಾಕಿ. ನಿಮ್ಮ ಊರಿಗೆ ಯಾರ ಬಡವರು ಇರ್ತಾರೆ, ನಿಮ್ಮ ಊರ್ ಕಡೆ ತುಂಬಾ ಬಡವರಿದ್ದಾರೆ, ಊರ ಹುಡುಕಿ ನಿಮ್ಮ ಮಕ್ಕಳು ಬರ್ತ್ಡೇ ಹುಟ್ಟಿದ ದಿವಸ 2 ಸೀಟ್ ಕೊಡ್ಸಿ, 2 ಸೀಟ್ ಕೊಡ್ಸಿ ಆ ಬಡವರಿಗೆ. ಇನ್ನ ಮದುವೆ ಚೋಟ ದೊಡ್ಡದ ಮದುವೆಯಾಗಿ ಡ್ಯಾನ್ಸ್ ಹೊಡೆದು ಮೂರ್ತಿ ಹೊಡ್ಬರ ಬದಲು ದೇವಸ್ಥಾನದ ಮದುವೆಯಾಗಿ 4 ಗಂಟೆ ಅನ್ನ ಹಾಕಿ. ಯಾಕಂದ್ರೆ ಚೋಟಿಲ್ಲ ಅನ್ನ ವೇಸ್ಟ್ ಮಾಡ್ತಾರೆ. ಆಮೇಲೆ 4 ಜನಕ್ಕೆ ಏನ್ ಮಾಡ್ತಿರ್ಬೇಕು, ಅದೇ ಖರ್ಚಲ್ಲಿ 2 ಸೀಟ್ ಮಾಡಿ ಕಟ್ಸ್ಕೊಡಿ. ಯಾರಿಗಾರ ಪುಣ್ಯ ಬರುತ್ತೆ. ನಾವು ಸಹಾಯ ಮಾಡ್ತೀವಿ, ನಮ್ಗೆ ಗೊತ್ತಿದೆ ಅಮ್ಮಂಗೆ ಸಾಕಷ್ಟು ನೋಡ್ತೀವಿ. ನಾವು ಹೆಂಗ್ ಗೊತ್ತು ಸಹಾಯ ಮಾಡೋದು, ಯಾರ ಮನೆ ಕಟ್ತಿರ್ತಾನ, ನಾವೇನು ಶ್ರೀಮಂತರಲ್ಲ. 2 ಸೀಟ್ ಕೊಟ್ಬಿಡ್ತೀನಿ ಅಲ್ವಾ, ಇಲ್ಲ 2 ಕಲ್ ಕೊಡ್ತಾನ ಅಲ್ವಾ, 1 2 ಸಿಮೆಂಟ್ ಕೊಡ್ತಾನೆ. ಈ ತರ ಮಾಡ್ತಾ ಹೋಗೋಣ. ಯಾಕ ಸಾಧ್ಯವಾದ್ರೆ ಅಂಧ ಮಕ್ಕಳಿಗೆ ಸಹಾಯ ಮಾಡಿ. ನನಗೆ ಸೇವಾ ಯಾರು ಗೊತ್ತಾ, ಅಂಧ ಮಕ್ಕಳು. ಅವ್ರ ದೇವ್ರ ಮಕ್ಕಳು ಅಂತ ಕರಿತೀನಿ ನಾನು. ಯಾರಲ್ಲಿ ಅಂಧ ಮಕ್ಕಳು ಇರಲ್ಲ, ಅವ್ರ ದೇವ್ರ ಸಮಾನ. ನಾವು ಬರೀ ಕನ್ನಡ ಬಗ್ಗೆ ಮಾತಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಅವ್ನು ಹಿಂಗೆ ಇವ್ರು ಹಿಂಗೆ ಅಂತೀವಿ. ಅವ್ರು ಯಾರ ಬಗ್ಗೆ ಮಾತಾಡೋದಕ್ಕೆ ಅವ್ರನ್ನ ಚೆನ್ನಾಗಿ ಪಾಲನೆ ಮಾಡೋಣ. ಇನ್ನ ಪ್ರೀತಿಯ ಡ್ರೈವರ್ಗಳೇ, ನಾನೊಬ್ಬ ಡ್ರೈವರ್. ದಯವಿಟ್ಟು ನೀವು ಯಾರು ಡ್ರೈವ್ ಮಾಡ್ತಿದ್ದೀರಾ, ಯಾರು ಬಂದಿದ್ದೀರಾ, ನಿಮ್ ಡ್ರೈವರ್ ಬಗ್ಗೆ ಗಮನ ಇರಲಿ. ನಾನು ಡ್ರೈವರ್ ಆಗಿ ಹೇಳ್ತೀನಿ, ನಿದ್ದೆ ಬಂದ್ಬಿಡುತ್ತೆ ಯಾವ ಕ್ಷಣಕ್ಕೆ ಬೇಕಾದ್ರು. ನಿಮ್ದು ಕುಟುಂಬ ಇರುತ್ತೆ, ಅವ್ರದ್ದು ಕುಟುಂಬ ಇರುತ್ತೆ. ಅದ ಸಾಧ್ಯವಾದಷ್ಟು ನಿಧಾನಕ್ಕೆ ಹೋಗಿ, ಆರಾಮಾಗಿ ಹೋಗಿ. ಮತ್ತೆ ನೀವು ಅಷ್ಟೇ ಡ್ರೈವರ್ ಓಡಿಸ್ತಾನೆ ಅಂತೇಳಿ ನಿಮ್ಮ ಧ್ಯಾನ ಬಿಟ್ಟು, ನಿಮ್ಮ ಯೋಚನೆ ಬಿಟ್ಟು ಗಾಡಿ ಆರಾಮಾಗಿ ಮಲ್ಕೋಬೇಡಿ. ನಿಮ್ಮ ಕುಟುಂಬ ಇರುತ್ತೆ, ಕರೆಕ್ಟಮ್ಮ? ನಿಮ್ ಕುಟುಂಬ ಇರುತ್ತೆ, ಕುಟ್ಟಿಯಾ ಕೆಂಪಿದೆ, ನಿಮ್ ಕುಟುಂಬ ಇರುತ್ತೆ. ಅವ್ರನ್ನ ಎಚ್ಚರ ವಹಿಸಿ. ರಸ್ತೆಯಲ್ಲಿ ಸಣ್ಣ ಸಣ್ಣ ವೆಹಿಕಲ್ಗಳು ನೀವು ಜಂಬ ಮಾಡಬೇಡಿ, ದೊಡ್ಡ ವೆಹಿಕಲ್ ನೀವು ಅಹಂಕಾರ ಮಾಡಬೇಡಿ. ದಯವಿಟ್ಟು ನಿಧಾನಕ್ಕೆ ಹೋಗಿ. ಒಂದು ಸರಿ ಮಂಚ ಹೂನಾದ್ರೆ ಮುಗೀತು, ಅರ್ಥ ಮಾಡ್ಕೊಂಡು ಹೋಗಿ. ನಾವೆಲ್ಲ ಅನುಭವಿಸಿದೀವಿ, ನಮ್ಗೆ ಗೊತ್ತಿದೆ. ಲೋಟನ ತೊಳ್ದೀವಿ, ವೆಲ್ಡಿಂಗು ಮಾಡಿದೀವಿ, ಕಾರ್ಪೆಂಟರ್ ಮಾಡ್ತೀನಿ, ನಾನು ಲಾರಿ ಓಡಿಸ್ತೀನಿ, ಪೇಪರ್ ಹಾಕ್ತೀನಿ. ನಾನು ನನ್ನ ಜೀವನದಲ್ಲಿ 2 ನಮ್ಮ ಅಪ್ಪ ಅಮ್ಮ ಕಲಿಸಿಲ್ಲ. ಏನ್ ಗೊತ್ತಾ, ಕಳ್ತನ ಮಾಡ್ಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತ. ಕರೀರಿ ನಿಮ್ಮಲ್ಲಿ ಕೆಲಸ, ನಾನು ಬರ್ತೀನಿ ಕೆಲಸಕ್ಕೆ. ಏನ್ ನಾಚಿಕೆ ಇರಲ್ಲ, ಸಂಬಳ ಕೊಡಿ. ಹೇಳ್ತೇನಪ್ಪ, ಒಟ್ಟು ಊಟ ಕೊಡಿ ಸಾಕು. ನಾವೇನು ಎಣ್ಣೆಗಿನ್ನ ಬಿಟ್ಟಿರಲ್ಲ. ಏನೋ ತೋರಿಸ್ಕೊಂಡ ಇನ್ನೊಂದ್ಸರಿ ಪ್ರಸಾದ ಕೊಟ್ಟು ಏನನ್ನ ಮಾಡ್ಬೇಕು ಅಂತ ಹಂಗೆ ಹೇಳ್ತೀನಿ, ಹಂಗೆ ಕೇಳಿಸ್ಕೊಡಿ.